ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಜೀವನ ಶೈಲಿ ಸಂಬಂಧಿತ ಅಂದರೆ ಹೃದಯಕ್ಕೆ ಜೀವನ ಶೈಲಿಯಿಂದ ಉಂಟಾಗುವಂಥ ಸಮಸ್ಯೆಗಳ ಕುರಿತಾಗಿ ಮಾತಾಡೋಣ. ಯಾವ ರೀತಿ ನಮ್ಮ ಆಹಾರ ಸಮತೋಲನದಿಂದ ಕೂಡಿರಬೇಕು, ನಿಯಮಿತವಾದ ವ್ಯಾಯಾಮವನ್ನು ಯಾವ ರೀತಿ ನಾವು ಅಳವಡಿಸ್ಕೋಬೇಕು, ಮತ್ತೆ ಹೃದಯ ಸಂಬಂಧಿ ಕಾಯಿಲೆಗಳು ಬಂದಾಗ ಆರಂಭದ ಲಕ್ಷಣಗಳೇನು, ಯಾವ ಸಂದರ್ಭದಲ್ಲಿ ನಾವು ವೈದ್ಯರನ್ನು ಸಂಪರ್ಕ ಮಾಡಬೇಕು. ಕೆಲವೊಂದು ಕಡೆ ತಪ್ಪು ನಂಬಿಕೆಗಳು ಕೂಡ ಇರುತ್ತೆ. ಚೆಸ್ಟ್ ಪೇನ್ ಬಂದರೆ ಇದು ಹಾರ್ಟಿಗೆ ಸಂಬಂಧಪಟ್ಟಿದ್ದೆ ಅಂತ ಅನ್ಕೊಂತಾರೆ. ಹೀಗಾಗಿ ಈ ವಿಷಯಗಳ ಕುರಿತಾಗಿ ಸಮಗ್ರವಾದ ಮಾಹಿತಿಯನ್ನು ಮಾಡ್ಕೊಳ್ಳೋಣ. ಇವುಗಳ ಕುರಿತಾಗಿ ಮಾತಾಡಲಿಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಇಂದು ಕಲಬುರಗಿಯ ಜಯದೇವ ಹೃದ್ರೋಗ ಆಸ್ಪತ್ರೆಯ ಜನಪ್ರಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಅರುಣ್ ಕುಮಾರ್ ಹರಿದಾಸ್ ಅವರು ಇದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ ಸರ್, ಆರಂಭದಲ್ಲಿ ಈ ಹೃದಯದ ಆರೋಗ್ಯ ಅನ್ನೋದು ನಮ್ಮ ಓವರಾಲ್ ಆರೋಗ್ಯದ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಹೀಗಾಗಿ ಹೃದಯದ ಆರೋಗ್ಯದ ಪ್ರಾಮುಖ್ಯತೆ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿ. ಹೃದಯ ನಮ್ಮ ದೇಹದ ಒಂದು ಅದ್ವಿತೀಯ ಅಂಗ. ಅಂದರೆ ಇದು ಜೀವನ ಪರ್ಯಂತ ಹುಟ್ಟಿದಾಗಿನಿಂದ ಸಾಯುವವರೆಗೂ ನಮ್ಮ ದೇಹಕ್ಕೆ ಬೇಕಾಗುವ ಪೋಷಕಾಂಶಗಳನ್ನು ಸರಬರಾಜು ಮಾಡುವ ಒಂದು ಅದ್ಭುತ ಅಂಗವೇ ಸರಿ. ಅಂದರೆ ತಾಯಿಯ ಗರ್ಭಕೋಶದಲ್ಲಿ ಮೊಟ್ಟ ಮೊದಲ ಒಂದು ಅಂಗ ಕೆಲಸ ಪ್ರಾರಂಭ ಮಾಡುವುದೆಂದರೆ ಅದು ಹೃದಯ. ನಮ್ಮ ಸಾವಿನಲ್ಲಿ ಅಂತಿಮವಾಗಿ ಕೆಲಸ ನಿಲ್ಲಿಸುವ ಅಂಗ ಅಂದರೆ ಅದು ಹೃದಯ. ಈ ಹೃದಯವನ್ನು ನಾವು ತುಂಬ ಎಚ್ಚರಿಕೆಯಿಂದ ಕಾಪಾಡಿಕೊಂಡು ಬರುವುದು ನಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳಿ ಬಯಸ್ತೀನಿ. ಸರ್, ಇತ್ತೀಚೆಗೆ ನಾನು ಆಗಲೇ ಹೇಳಿದಾಗೆ ಜೀವನ ಶೈಲಿ ಬದಲಾವಣೆಯಿಂದ ಹೆಚ್ಚಿನ ಹೃದಯ ಸಂಬಂಧಿ ಕಾಯಿಲೆಗಳು ಬರ್ತಾ ಇದೆ. ಯಾವ ಕಾರಣಕ್ಕಾಗಿ ಬರ್ತಾ ಇದೆ ಸರ್? ಯಾವ ರೀತಿ ಜೀವನ ಶೈಲಿಯಿಂದ ಇದು ಪರಿಣಾಮ ಬೀರ್ತಾ ಇದೆ? ನಿಜ, ಇತ್ತೀಚಿನ ಒಂದು ಅಸಮಂಜಸ ಜೀವನ ಶೈಲಿ ಅಂತ ಏನು ಹೇಳ್ತೀವಲ್ಲ, ಅದರಿಂದನೇ ಬಹಳಷ್ಟು ಹೃದಯದ ಕಾಯಿಲೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದ್ದೇವೆ. ಅದರಲ್ಲೂ ಮುಖ್ಯವಾಗಿ ಯುವಕರಲ್ಲಿ ಈ ಹೃದಯದ ಕಾಯಿಲೆ ಅಥವಾ ಹೃದಯಘಾತ, ಹೃದಯ ಸ್ಥಗಿತ ಅಂತ ಏನು ಒಂದು ಕಾಯಿಲೆಗಳು ಬರ್ತಾ ಇದ್ದೀವಿ, ತುಂಬಾ ಚಿಂತಾಜನಕ. ಮುಖ್ಯವಾಗಿ ಕಾರಣಗಳಲ್ಲಿ ಒಂದಾಗಿರೋದು ಒತ್ತಡ. ಅಂದರೆ ಈಗ ಜನರಲ್ಲಿ ಒತ್ತಡ ಜೀವನ. ಒತ್ತಡ ಅಂದರೆ ನಾನಾ ರೀತಿಯ ಒತ್ತಡ. ಒಂದು ಕೆಲಸದ ಒತ್ತಡವಾಗಿರಬಹುದು, ಹಣಕಾಸಿನ ಒತ್ತಡ ಆಗಿರ್ಬೋದು, ಅಥವಾ ಕೌಟುಂಬಿಕ ಒತ್ತಡ, ಅಥವಾ ಮಕ್ಕಳಲ್ಲಿ ವಿದ್ಯಾಭ್ಯಾಸದ ಒತ್ತಡ. ಈ ಒತ್ತಡದಿಂದ ಅಪರೋಕ್ಷವಾಗಿ ಹೃದಯದ ರಕ್ತದ ನಾಳಗಳ ಮೇಲೆ ಪರಿಣಾಮ ಬೀರುತ್ತದೆ. ಅದೇ ರೀತಿ ಅಂದರೆ ಒಂದು ಅಸಮತೋಲಿತ ಆಹಾರ ಅಥವಾ ನಿಯಮಿತವಾಗಿ ವ್ಯಾಯಾಮ ಮಾಡದೇ ಇರುವುದು, ಸಿಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಲ್ಲ, ಅಂದರೆ ಜಡಜೀವನ, ಇದರಿಂದ ಬರುವಂಥ ಒಂದು ಸ್ಥೂಲಕಾಯತೆ ಅಥವಾ ಒಬೇಸಿಟಿ, ಇದು ನಮ್ಮ ರಕ್ತದೊತ್ತಡ ಹೆಚ್ಚು ಮಾಡುತ್ತದೆ, ಮಧುಮೇಹ ಬರುವಂತೆ ಮಾಡುತ್ತದೆ, ಮತ್ತು ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾಗಿ ಹೃದಯದ ಸಂಬಂಧ ಕಾಯಿಲೆ ಬರುವುದರಲ್ಲಿ ಸಹಾಯ ಮಾಡುತ್ತವೆ. ಸರ್, ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ, ಕೆಲವೊಂದು ಸರ್ತಿ ಹಾರ್ಟ್ ಅಟ್ಯಾಕ್ ಅಂತಾರೆ, ಇನ್ನೊಂದು ಸರ್ತಿ ಕಾರ್ಡಿಯಾಕ್ ಅರೆಸ್ಟ್ ಅಂತಾರೆ. ಇವೆರಡಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ? ತುಂಬಾ ವ್ಯತ್ಯಾಸ. ಅವು ಎರಡು ಬೇರೆ ಬೇರೆ ಪದಗಳು. ಹೃದಯಘಾತ ಅಂದಾಗ ನಮ್ಮ ಹೃದಯದ ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ ಬೊಜ್ಜಿನಿಂದ ಏನು ಅಡೆತಡೆಗಳು ಉಂಟಾಗಿ ರಕ್ತ ಸರಬರಾಜಿನಲ್ಲಿ ಅಡೆತಡೆ ಉಂಟಾಗುತ್ತಲ್ವಾ, ಅದಕ್ಕೆ ನಾವು ಹೃದಯಘಾತ ಅಂತೀವಿ. ಅಂದರೆ ಒಂದು ಭಾಗದ ಹೃದಯದ ಮಾಂಸಖಂಡಕ್ಕೆ ಸಂಪೂರ್ಣವಾಗಿ ರಕ್ತ ಪರಿಚಲನೆ ನಿಂತಾಗ ಆ ಭಾಗದ ಜೀವಕೋಶಗಳು ಸಾವನ್ನಪ್ಪುತ್ತವೆ. ಅದಕ್ಕೆ ಹೃದಯಘಾತ ಅಂತ ಹೇಳ್ತೀವಿ. ಇದರಲ್ಲಿ ಮನುಷ್ಯನಿಗೆ ಹೆಚ್ಚಾಗಿ ಅಂದರೆ ಎದೆನೋವು ಬರ್ಬೋದು, ಆದರೆ ಅವನು ಸಂಪೂರ್ಣವಾಗಿ ಜೀವಂತವಾಗಿರ್ತಾನೆ ಮತ್ತು ಕಾನ್ಷಿಯಸ್ ಆಗಿರ್ತಾನೆ. ಕಾರ್ಡಿಯಾಕ್ ಅರೆಸ್ಟ್ ಅಂದರೆ ಹೃದಯ ಸಂಪೂರ್ಣವಾಗಿ ಸ್ಥಗಿತಗೊಳ್ಳುವುದು. ಅಂದರೆ ಈ ಸ್ಥಗಿತಗೊಂಡ ತಕ್ಷಣ ಮನುಷ್ಯನು ಪ್ರಜ್ಞೆ ತಪ್ಪಿಕೊಳ್ಳುತ್ತಾನೆ. 3 ನಿಮಿಷದಲ್ಲಿ ಒಂದು ಸರಿಯಾದ ಚಿಕಿತ್ಸೆ ಕೊಡದೇ ಇದ್ದರೆ ಅವನು ಸಾವನ್ನು ಒಪ್ಪುತ್ತಾನೆ. ಹೃದಯಘಾತವು ಹೃದಯ ಸ್ಥಗಿತಕ್ಕೆ ಕಾರಣ. ಅದಾಗಿ ಹೃದಯ ಸ್ಥಗಿತಕ್ಕೆ ಹೃದಯಘಾತವೇ ಒಂದೇ ಕಾರಣ ಅಲ್ಲ, ಬೇರೆ ಬೇರೆ ನಾನಾ ರೀತಿಯ ಕಾರಣಗಳಿಂದ ನಮ್ಮ ಹೃದಯ ಸ್ಥಗಿತಗೊಳ್ಳುತ್ತದೆ. ಸರ್, ಈಗ ನಾವು ಜನನ ಬಗ್ಗೆ ಮಾತಾಡೋದಾದರೆ, ಈಗ ತಾಯಿಯ ಗರ್ಭದಲ್ಲೇ ಮಗುವಿಗೆ ಏನಾದರೂ ಹೃದಯ ಸಂಬಂಧಿ ಡಿಫೆಕ್ಟ್ಸ್ ಇದ್ದರೆ ಅದನ್ನು ಕಂಡುಹಿಡಿಬೋದಾ ಸರ್? ಮತ್ತು ಟ್ರೀಟ್ಮೆಂಟ್ ಕೊಡ್ಬೋದು. ನಿಜವಾಗಿ ಗರ್ಭಾವಸ್ಥೆಯಲ್ಲಿ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಇದಕ್ಕಿಂತ ಮುಂಚೆ ಇದೇ ಥರ ಮಕ್ಕಳಲ್ಲಿ ಒಂದು ಜನ್ಮಾತೀತ ಹೃದಯದ ರೋಗವಿದ್ದರೆ, ಅಥವಾ ತಾಯಿಯ ವಯಸ್ಸು ಹೆಚ್ಚಾಗಿದ್ದರೆ, ಅಥವಾ ತಾಯಿಯು ಗರ್ಭಾವಸ್ಥೆಯಲ್ಲಿ ಯಾವುದಾದ್ರೂ ಒಂದು ಮೆಡಿಕೇಷನ್ ಔಷಧಿ ವೈದ್ಯರ ಸಲಹೆ ಇಲ್ಲದೆ ತೆಗೆದುಕೊಂಡರೆ, ಅಥವಾ ಯಾವುದಾದ್ರೂ ಒಂದು ಕೆಟ್ಟ ಅಭ್ಯಾಸಗಳು ಇದ್ದರೆ, ಇಂಥ ತಾಯಂದಿರಿಗೆ ಒಂದು ಜನ್ಮಾತೀತ ಹೃದಯ ಸಂಬಂಧದ ಕಾಯಿಲೆಗಳು ಅವರ ಮಕ್ಕಳಲ್ಲಿ ಬರುವುದು ತುಂಬ ಸುಲಭ. ಆದ್ದರಿಂದ ಇದನ್ನು ತಡೆ ಹಿಡಿಯಲು ಮುಖ್ಯವಾಗಿ ಒಂದು ಗರ್ಭಾವಸ್ಥೆಯ 16ನೇ ವಾರದಲ್ಲಿ ಏನಂತ ಫೀಟಲ್ ಇಕೋಕಾರ್ಡಿಯೋಗ್ರಫಿ ಅಂತ ಏನು ಟೆಸ್ಟ್ ಮಾಡ್ತೀವಲ್ಲ, ಇದರಲ್ಲಿ ಆ ಮಗುವಿಗೆ ಹೃದಯದಲ್ಲಿ ಯಾವುದಾದ್ರೂ ಒಂದು ಡಿಫೆಕ್ಟ್ ಇದೆಯಾ ಅಂತ ನಾವು ಕಂಡು ಹಿಡಿಯಬಹುದು. ಇದರಿಂದ ಸಿಂಪಲ್ ಆಗಿ ಒಂದು ಹೃದಯದ ಡಿಫೆಕ್ಟ್ಸ್ ಇದ್ದರೆ ಆ ಗರ್ಭಾವಸ್ಥೆಯನ್ನು ಕಂಟಿನ್ಯೂ ಮಾಡಿ, ಅದಾದ ನಂತರ ಅಂದರೆ ಡೆಲಿವರಿ ಆದಮೇಲೆ ಮಗುವಿಗೆ ಸರ್ಜರಿ ಮುಖಾಂತರ ಅದನ್ನು ಗುಣಪಡಿಸಬಹುದು.
ಇಲ್ಲವೇ ತುಂಬ ಕಾಂಪ್ಲೆಕ್ಸ್ ಆದಂಥ ಒಂದು ಹೃದಯದ ಡಿಫೆಕ್ಟ್ಸ್ ಇದ್ದರೆ ಅದನ್ನು ನಾವು ಏನಂತ ಹೇಳ್ತೀವಿ ಅಂದರೆ ಅಬಾರ್ಷನ್ ಸಹ ಮಾಡುವುದರಿಂದ ತಾಯಿಯ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಸರ್, ಈಗ ಹುಟ್ಟಿದ ನಂತರ, ಡೆಲಿವರಿ ಆದ ನಂತರ ಕೆಲವೊಬ್ಬರಲ್ಲಿ ಹಾರ್ಟಲ್ಲಿ ಹೋಲ್ ಇದೆ ಅಂತ ನಾವು ಕೇಳ್ತೀವಿ ಸರ್. ಇದು ಎಲ್ರಿಗೂ ಸಾಮಾನ್ಯವಾಗಿರುತ್ತಾ? ಕೆಲವರು ಹೇಳ್ತಾರೆ ಇದು ನ್ಯಾಚುರಲ್ ಆಗಿ ಕ್ಲೋಸ್ ಆಗುತ್ತೆ ಅಂತ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಜ ಅಂತಾರೆ. ನಿಜ. ಅದ್ರ ಬಗ್ಗೆ ಹೇಳಿ. ಸಾಮಾನ್ಯವಾಗಿ ಹೃದಯದಲ್ಲಿ ನಾನಾ ರೀತಿಯಾಗಿ ಅಂದರೆ ಕೋಣೆಗಳ ಮಧ್ಯೆ ನಾವು ತಾಯಿಯ ಗರ್ಭದಲ್ಲಿ ಇರಬೇಕಾದ್ರೆ ಹೋಲುಗಳು ಇರುವುದು ಸಹಜ. ಅದು ಆದರೆ ಮಗು ಬೆಳೆದಂಗೆ ಆ ಹೋಲುಗಳು ನಿಧಾನ ಕ್ಲೋಸ್ ಆಗ್ತವೆ. ಕೆಲವು ಹೃದಯದಲ್ಲಿ ರಂಧ್ರಗಳು ಈ ಕ್ಲೋಸ್ ಆಗದೇನೆ ಇರ್ಬೋದು. ಅದನ್ನು ನಾವು ASD ಅಂತ ಹೇಳ್ತೀವಿ, ಅಂದರೆ ಏಟ್ರಿಯಲ್ ಸೆಪ್ಟಲ್ ಡಿಫೆಕ್ಟ್, ಅಥವಾ VSD ವೆಂಟ್ರಿಕ್ಯುಲರ್ ಸೆಪ್ಟಲ್ ಡಿಫೆಕ್ಟ್ ಅಂತ, ಅಥವಾ PDA ಅಂತ. ಇವು ಸರ್ವ ಸಾಮಾನ್ಯವಾಗಿ ಕಾಣುವಂಥ ಒಂದು ರಂಧ್ರಗಳು. ಇವು ಮಗು ಬೆಳೆದಂತೆ ಕೆಲವು ಮಕ್ಕಳಲ್ಲಿ ತಾನಾಗಿಯೇ ಅವು ಕ್ಲೋಸ್ ಆಗುವ ಸಾಧ್ಯತೆಗಳು ಉಂಟು. ಇಲ್ಲದಿದ್ದರೂ ಸಹ ಇದನ್ನು ನಾವು ಒಂದು ಶಸ್ತ್ರಚಿಕಿತ್ಸೆಯ ಮೂಲಕ ಅಥವಾ ಇತ್ತೀಚಿನ ದಿನಗಳಲ್ಲಿ ಡಿವೈಸ್ ಅಂತ ಬಂದಿದೆ, ಅಂದರೆ ಒಂದು ಶಸ್ತ್ರಚಿಕಿತ್ಸೆ ಇಲ್ಲದೆಯೂ ಸಹ ಈ ರಂಧ್ರಗಳನ್ನು ನಾವು ಕ್ಲೋಸ್ ಮಾಡೋದ್ರಿಂದ ಆ ಮಕ್ಕಳು ಜೀವನ ಪರ್ಯಂತ ನಾರ್ಮಲ್ ಆಗಿ ಜೀವನ ಮಾಡುವುದು ಸಾಧ್ಯತೆ ಉಂಟು. ಈಗ ತಂದೆ ತಾಯಿಗೆ ಹೇಗೆ ಗೊತ್ತಾಗುತ್ತೆ ಸರ್ ಮಗುವಿಗೆ ಹೃದಯ ಸಂಬಂಧಿ ಈ ಹೋಲ್ ಇರಬಹುದಪ್ಪ ಅನ್ನೋದಕ್ಕೆ? ಲಕ್ಷಣಗಳು ಏನೆಲ್ಲ ಕಾಣ್ಬರುತ್ತೆ ಸರ್ ಮಕ್ಕಳಲ್ಲಿ? ಮಗು ಹುಟ್ಟಿದ ಮೇಲೆ ಸಾಮಾನ್ಯವಾಗಿ ಇವರಿಗೆ ತಿರ್ಗಾ ಒಂದು ಏನಂತ ಜ್ವರ ಬರೋದಾಗಲಿ, ಕೆಮ್ಮು ಬರೋದಾಗಲಿ ಅಂತ, ಅಂದರೆ ರಿಕರೆಂಟ್ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್ ಅಂತ ನಾವು ಹೇಳ್ತೀವಿ. ಸೊ ಈ ಮಕ್ಕಳಲ್ಲಿ ತುಂಬ ಸಾಮಾನ್ಯವಾಗಿ ಕಂಡು ಬರ್ತದೆ. ಅಂದರೆ ವರ್ಷಕ್ಕೆ 4ರಿಂದ 6 ಬಾರ ಬಂದರೆ ಅಂಥ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಒಂದು ಎಕೋಕಾರ್ಡಿಯೋಗ್ರಫಿ ಮಾಡಿಸಿ ಹೃದಯದಲ್ಲಿ ಯಾವುದಾದ್ರೂ ರಂಧ್ರ ಇದೆಯಾ ಅಥವಾ ಯಾವುದೇ ರೀತಿಯ ಡಿಫೆಕ್ಟ್ ಇದೆ ಅಂತ ಕಂಡು ಹಿಡಿಯೋದು ಉತ್ತಮ. ಸರ್, ಈಗ ನಾವು ಹೃದಯದ ಬಗ್ಗೆ ಮಾತಾಡೋದಾದರೆ ಈ ಮಹಿಳೆಯರ ಹೃದಯ ಮತ್ತು ಪುರುಷರ ಹೃದಯ ಇದರಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ? ಒಂದೇ ಥರ ಇರುತ್ತೆ ಸರ್? ಇಲ್ಲ, ಹೃದಯದ ಸ್ಟ್ರಕ್ಚರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಬಟ್ ಅವರಿಗೆ ಕಾಯಿಲೆ ಬರುವುದರಲ್ಲಿ ಸ್ವಲ್ಪ ವ್ಯತ್ಯಾಸ ಉಂಟು. ಅಂದರೆ ಗಾದೆ ಇದೆ, ಅಂದರೆ ಹಾರ್ಟ್ ಅಟ್ಯಾಕ್ಸ್ ದ ಮೆನ್ ಬಟ್ ಪ್ರೊಟೆಕ್ಟ್ಸ್ ದ ವಿಮೆನ್ ಅಂತ ಹೇಳ್ತೀವಿ. ಅಂದರೆ ಋತುಮಾಸ ಆಗುವವರೆಗೂ ಮಹಿಳೆಯರಲ್ಲಿ ಹಾರ್ಮೋನ್ ಅಂದರೆ ಈಸ್ಟ್ರೋಜನ್ ಒಂದು ಪ್ರೊಜೆಸ್ಟ್ರಾನ್ ಹೃದಯವನ್ನು ತುಂಬ ಕಾಪಾಡುತ್ತದೆ. ಏಕೆಂದರೆ ಇವರಲ್ಲಿ ರಕ್ತನಾಳಗಳಲ್ಲಿ ಯಾವ ಅಡೆತಡೆಗಳು ಬರುತ್ತವಲ್ಲ ಅದನ್ನು ಆಗದಂತೆ ಈ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಸ್ಟಾಪ್ ಮಾಡ್ತದೆ. ಇದರಿಂದ ಋತುಮಾಸ ಆಗುವವರೆಗೂ ಅವರಲ್ಲಿ ಶೇಕಡವಾರು ಹೃದಯಘಾತದ ಸಂಖ್ಯೆ ಅಂದರೆ ಗಂಡಸರಿಗೆ ಹೋಲಿಸಿದರೆ ತುಂಬಾ ಕಡಿಮೆ. ಆದರೆ ಒಂದು ಸಲ ಅಂದರೆ ಮೆನೋಪಾಸ್ ಅಟೆಂಡ್ ಮಾಡಾದ್ಮೇಲೆ, ಅಂದರೆ ಋತುಮಾಸ ನಿಂತ ಆದಮೇಲೆ ಅವರಲ್ಲಿ ಬರುವಂಥ ಹೃದಯದ ಕಾಯಿಲೆವು ಮತ್ತು ಗಂಡಸರಲ್ಲೂ ಬರುವಂಥ ಹೃದಯ ಕಾಯಿಲೆವು ಸರಿ ಸಮಾನವಾಗಿಯೇ ಇರುತ್ತದೆ. ಈಗ ಹೃದಯ ಸಂಬಂಧಿ ಕಾಯಿಲೆ ಬಂದಾಗ ಕೆಲವೊಬ್ಬರು ಇಲ್ಲ ನಾನು ಸ್ಟಂಟ್ ಹಾಕೊಂಡಿದ್ದೀನಿ ಅಂತ ಹೇಳ್ತಾರೆ, ಕೆಲವೊಬ್ಬರು ಬೈಪಾಸ್ ಸರ್ಜರಿ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಇವುಗಳು ಏನು ಸರ್? ಇವೆಲ್ಲ ಯಾವಾಗ ಅವಶ್ಯಕತೆ ಬರುತ್ತೆ? ಹೃದಯದ ರಕ್ತನಾಳಗಳ ಅಡೆತಡೆಗಳು ಬಂದಾಗ, ಅಂದರೆ ಬ್ಲಾಕ್ಸ್ ಅಂತ ನಾವು ಏನು ಎಂಜಿಯೋಗ್ರಾಮ್ ಮುಖಾಂತರ ಕಂಡು ಹಿಡಿತೀವಿ, ಅದಾದಮೇಲೆ ಆ ಮನುಷ್ಯನ ಟ್ರೀಟ್ಮೆಂಟ್ ನಾವು ಡಿಸೈಡ್ ಮಾಡ್ತೀವಿ. ಯಾವ ರೀತಿ ಬ್ಲಾಕ್ ಇದೆ, ಎಷ್ಟು ಮಟ್ಟದಲ್ಲಿ ಆ ರಕ್ತನಾಳದಲ್ಲಿ ಬ್ಲಾಕ್ ಇದೆ, ಎಷ್ಟು ರಕ್ತನಾಳಗಳು ಬ್ಲಾಕ್ ಆಗಿವೆ, ಅದರ ಮೇಲೆ ಅವರ ಟ್ರೀಟ್ಮೆಂಟ್ ಡಿಸೈಡ್ ಆಗುತ್ತೆ. ಮುಖ್ಯವಾಗಿ ಒಂದು ರಕ್ತನಾಳ ಒಂದೇ ಅಥವಾ 2 ರಕ್ತನಾಳ ಒಂದೇ ಜಾಗದಲ್ಲಿ ಬ್ಲಾಕ್ ಇದ್ದರೆ ಸ್ಟೆಂಟಿಂಗ್ ಅಂತ ಹೇಳ್ತೀವಿ, ಅಥವಾ ಎಂಜಿಯೋಪ್ಲಾಸ್ಟಿನ್ ಸ್ಟೆಂಟಿಂಗ್ ತುಂಬಾ ಉತ್ತಮ. ಅದಕ್ಕಿಂತ ಹೆಚ್ಚಾಗಿ ರಕ್ತನಾಳಗಳು ಬ್ಲಾಕ್ ಆಗಿದ್ದರೆ ಅವರಿಗೆ ಬೈಪಾಸ್ ಆಪರೇಷನ್ ಮಾಡೋದ್ರಿಂದ, ಅಂದರೆ ಹೊಸ ರಕ್ತನಾಳಗಳ ಜೋಡಣೆಯಿಂದನೇ ಹೆಚ್ಚಾಗಿ ಬೆನಿಫಿಟ್ ಸಿಗುತ್ತದೆ. ಇತ್ತೀಚಿನ ದಿನದಲ್ಲಿ ಜನರು ಆಪರೇಷನ್ ಅಂದರೆ ಹೆದರ್ಕೊಂಡ್ಬಿಡ್ತಾರೆ. ಆಪರೇಷನ್ ಬೇಡ, ಹೇಗಾದರೂ ಮಾಡಿ ಸ್ಟೆಂಟಿಂಗ್ ಮಾಡ್ಕೊಳ್ಳೋದೇ ಒಳ್ಳೆಯದು ಅಂತ ಹೇಳ್ತಾರೆ. ಬಟ್ ಅದು ಒಂದು ತಪ್ಪು ಭಾವನೆ. ಯಾಕೆಂದರೆ ಅದರಿಂದ ನಿಮ್ಗೆ ಯಾವುದೇ ರೀತಿ, ಅಂದರೆ 3 ಅಥವಾ 3ಕ್ಕಿಂತ ಹೆಚ್ಚು ರಕ್ತನಾಳ ಬ್ಲಾಕ್ ಆದಾಗ ತಾವು ಸ್ಟೆಂಟಿಂಗ್ ಏನಾದರೂ ಮಾಡಿಸ್ಕೊಂಡ್ರೆ ಅದರಿಂದ ನಿಮಗೆ ಯಾವುದೇ ರೀತಿಯ ಉಪಯೋಗ ಆಗಲ್ಲ, ನಿಮ್ಮ ರಿಸ್ಕ್ ಕಂಟಿನ್ಯೂ ಆಗುತ್ತದೆ. ಆದ್ದರಿಂದ ಒಂದು ಒಳ್ಳೆಯ ಕ್ವಾಲಿಟಿ ಆಫ್ ಲೈಫ್ ನಿಮ್ಗೆ ಬೇಕು ನಿಮ್ಮ ಲೈಫಲ್ಲಿ ಅಂತಂದರೆ 3 ಅಥವಾ 3ಕ್ಕಿಂತ ಹೆಚ್ಚು ರಕ್ತನಾಳ ಬ್ಲಾಕ್ ಆದಾಗ ನಿಮಗೆ ಹೃದಯದ ಬೈಪಾಸ್ ಆಪರೇಷನ್ನೇ ಒಳಿತು. ಇನ್ನು ಕೆಲವರಿಗೆ ಮಾತ್ರೆ ಮೇಲೇ ನಾವು ಟ್ರೀಟ್ಮೆಂಟ್ ಕೊಡ್ಬೋದು. ಆ ಚಿಕಿತ್ಸೆ ಸುಲಭ. ಅಂದರೆ ಒಂದು ಅಡೆತಡೆಗಳು ಕಡಿಮೆ ಇದ್ದರೆ, ಅಂದರೆ 20ರಿಂದ 30% ಅಡೆತಡೆಗಳು ಇದ್ದರೆ, ಅಥವಾ ತುಂಬಾ ಜಾಸ್ತಿ ರಕ್ತ ಅಡೆತಡೆಗಳು ಇದ್ದು ಸ್ಟೆಂಟಿಂಗ್ ಅಥವಾ ಬೈಪಾಸ್ ಆಪರೇಷನ್ ಸಾಧ್ಯವಿಲ್ಲ ಅಂದರೂ ಸಹ ಅವರಲ್ಲೂ ಸಹ ಒಂದು ಒಳ್ಳೆಯ ಮಾತ್ರೆಗಳ ಮೂಲಕ ಅವರ ಕಾಯಿಲೆಯನ್ನು ನಾವು ಗುಣಪಡಿಸಬಹುದು. ಸರ್, ಇವಾಗ ಧೂಮಪಾನ, ಮದ್ಯಪಾನ ಮತ್ತು ತಂಬಾಕು ಸೇವನೆ ಯಾವ ರೀತಿ ನಮ್ಮ ಹೃದಯದ ಮೇಲೆ ಪರಿಣಾಮ ಬೀರುತ್ತೆ?
ತುಂಬಾ ದುಷ್ಪರಿಣಾಮ. ಯಾವುದೇ ಒಂದು ಮನುಷ್ಯ ಧೂಮಪಾನ ಅಥವಾ ತಂಬಾಕು ಸೇವನೆ ಯಾವುದೇ ರೀತಿಯಲ್ಲಿ ಇರ್ಬೋದು, ಅದು ಮೆಲುವುದಾಗ್ಬೋದು, ಸಿಗರೇಟು, ಬೀಡಿ ಮುಖಾಂತರ ಏನು ಮಾಡ್ತಾರೆ ಅದು ನಮ್ಮ ದೇಹಕ್ಕೆ ತುಂಬಾ ದುಷ್ಪರಿಣಾಮ ಬೀರುತ್ತದೆ. ಇದರಲ್ಲಿ ಮುಖ್ಯವಾಗಿ ಒಂದು 4,000ಕ್ಕಿಂತ ಹೆಚ್ಚು ಕೆಮಿಕಲ್ ಇರ್ತವೆ, ವಿಷಪೂರಿತ ಕೆಮಿಕಲ್ಸ್. ಅದರಲ್ಲಿ 200ಕ್ಕಿಂತ ಹೆಚ್ಚು ವಿಷಪೂರಿತ ರಾಸಾಯನಿಕ ವಸ್ತುಗಳು ಇರ್ತವೆ. ಇದು ನಮ್ಮ ಹೃದಯಘಾತಕ್ಕೆ, ಹೃದಯ ಸ್ಥಗಿತಕ್ಕೆ, ಪಾರ್ಶ್ವವಾಯು ಮತ್ತು ನಾನಾ ರೀತಿಯ ಕ್ಯಾನ್ಸರ್, ಯಾವುದೇ ಅಂಗದ ಕ್ಯಾನ್ಸರ್ಗೂ ಈ ಧೂಮಪಾನ ಅಥವಾ ತಂಬಾಕು ಕಾರಣ ಅಂತ ಈ ಸಮಯದಲ್ಲಿ ಹೇಳ್ತೇನೆ. ಅದೇ ಮಟ್ಟಿಗೆ ಇನ್ನೊಂದು ಹೇಳ್ಬೇಕಂದ್ರೆ ಆಲ್ಕೋಹಾಲ್, ಮದ್ಯಪಾನ ಅಂತ ಏನು ಹೇಳ್ತೀವಲ್ಲ, ಮದ್ಯಪಾನ ಅಂತ ಏನು ಹೇಳ್ತೀವಲ್ಲ, ತುಂಬ ಜನರಿಗೇನು ಕಡಿಮೆ ಮಟ್ಟದಲ್ಲಿ ಮದ್ಯಪಾನ ಮಾಡಿದರೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ. ಬಟ್ ಅದು ತಪ್ಪು. ಜಾಸ್ತಿ ಮದ್ಯಪಾನ ಮಾಡೋದ್ರಿಂದ ಹೃದಯಘಾತದ ಸಂಖ್ಯೆಯು ಹೆಚ್ಚಾಗುತ್ತದೆ. ಇವರಲ್ಲಿ ರಕ್ತದೊತ್ತಡ, ಮಧುಮೇಹ ಮತ್ತು ಹೆಚ್ಚಾಗಿ ಕೊಲೆಸ್ಟ್ರಾಲ್ ಕಲೆಕ್ಟ್ ಆಗೋದು ಸಹ ಒಂದು ಸಾಧ್ಯತೆ ಉಂಟು. ಸರ್, ಈಗ ನೀವು ಆಗಲೇ ರಕ್ತನಾಳಗಳ ಬ್ಲಾಕಿಂಗ್ ಬಗ್ಗೆ ಹೇಳ್ತಾ ಇದ್ದೆ, ಬ್ಲಾಕ್ ಆಗುತ್ತೆ ಅಂತ. ಇದು ಬ್ಲಾಕ್ ಆಗಬಾರ್ದು, ನಮ್ಮ ಆಹಾರ ಆ ರೀತಿ ಇರಬೇಕು, ನಮ್ಮ ವ್ಯಾಯಾಮ ನಿಯಮಿತವಾಗಿರಬೇಕಂದ್ರೆ ಯಾವ ರೀತಿ ಆಹಾರ ಸೇವನೆ ಮಾಡಬೇಕು ಮತ್ತು ಯಾವ ರೀತಿಯ ಒಂದು ವ್ಯಾಯಾಮವನ್ನು ಜೀವನದಲ್ಲಿ ಅಳವಡಿಸ್ಕೋಬೇಕು ಸರ್? ಹೌದು, ಒಂದು ಉತ್ತಮ ಜೀವನ ಶೈಲಿ ಈ ರಕ್ತನಾಳದಲ್ಲಿ ಬರುವಂಥ ಅಡೆತಡೆಗಳನ್ನು ಕೆಲ ಮಟ್ಟಿಗೆ ಅಂದರೆ ಕಡಿಮೆ ಮಾಡುತ್ತದೆ. ಮುಖ್ಯವಾಗಿ ಆಹಾರದಲ್ಲಿ ಬಂದಾಗ ಒಂದು ಸಮತೋಲಿತ ಆಹಾರ ಅಂತ ಏನು ಹೇಳ್ತೀವಲ್ಲ, ಅಂದರೆ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಫ್ಯಾಟ್ ಒಂದು ಸಮತೋಲಿತ ರೂಪದಲ್ಲಿ ಇಟ್ಟುಕೊಂಡು ಊಟ ಮಾಡೋದ್ರಿಂದ ಈ ಅಡೆತಡೆಗಳು ಬರುವುದು ಅಥವಾ ಹೆಚ್ಚಾದಂಥ ರಕ್ತದ ಒತ್ತಡ, ಮಧುಮೇಹ ಮತ್ತು ಕೊಲೆಸ್ಟ್ರಾಲ್ ಅಕ್ಯುಮುಲೇಷನ್ ಕಡಿಮೆ ಮಾಡ್ಬೋದು. ಮುಖ್ಯವಾಗಿ ಕಾರ್ಬೋಹೈಡ್ರೇಟ್ ಒಂದು 50%, 30% ಪ್ರೋಟೀನು ಮತ್ತು 20% ಫ್ಯಾಟ್ ಇರುವಂಥ ಆಹಾರವನ್ನು ನಾವು ದಿನನಿತ್ಯ ಸೇವನೆ ಮಾಡಬೇಕು. ಹೆಚ್ಚಾಗಿ ತರಕಾರಿ, ಫ್ರೂಟ್ಸು, ವೆಜಿಟೇಬಲ್ಸ್ ಇರೋದ್ರಿಂದ, ಈ ಫೈಬರ್ ಇರೋದ್ರಿಂದ ನಮ್ಮ ಹೃದಯಕ್ಕೆ ಒಂದು ಒಳ್ಳೆಯ ಆಹಾರ. ವೈಟ್ ಮೀಟ್ ಅಂತ ಅಂದರೆ ನಾನ್ ವೆಜಿಟೇರಿಯನ್ ಇದ್ದರೆ ತಾವು ತತ್ತಿಯ ಒಂದು ಬಿಳಿ ಭಾಗ ಅಥವಾ ಚಿಕನ್ ಅಂತ ಹೇಳ್ಬೋದು, ಅಥವಾ ಸ್ಮಾಲ್ ಒಂದು ಮೀಡಿಯಮ್ ಸೈಜ್ ಫಿಶು ನಿಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದೇ ರೀತಿ ರೆಡ್ ಮೀಟ್ ಅಂದರೆ ಮಟನ್ ಆಗಿರ್ಬೋದು, ಬೀಫ್ ಆಗಿರ್ಬೋದು, ಅಥವಾ ದೊಡ್ಡ ಪ್ರಮಾಣದ ಮೀನುಗಳಲ್ಲಿ ಇವು ನಮ್ಮ ದೇಹಕ್ಕೆ ಅನಾರೋಗ್ಯಕ್ಕೆ ಕಾರಣ. ಸರ್, ಇವಾಗ ಮೊಟ್ಟೆಯಲ್ಲಿ ಈ ಯೆಲ್ಲೋ ಪಾರ್ಟ್ ಬಗ್ಗೆ ತುಂಬ ಕನ್ಫ್ಯೂಷನ್ ಇದೆ. ಕೆಲವೊಬ್ಬರು ಹಾರ್ಟಿಗೆ ಒಳ್ಳೇದಂತಾರೆ, ಕೆಲವೊಬ್ಬರು ಇಲ್ಲ ಒಂದು ವಯಸ್ಸು ಆದಮೇಲೆ ಅದನ್ನು ಅವಾಯ್ಡ್ ಮಾಡೋದು ಒಳ್ಳೇದು ಅಂತಾರೆ. ಹೌದು, ಅದ್ರ ಬಗ್ಗೆ ಸ್ವಲ್ಪ ಕ್ಲಾರಿಫಿಕೇಶನ್. ನಿಜ. ಇದು ಯೋಕ್ ಅಂತ ಏನು ಹೇಳ್ತೀವಲ್ಲ, ಇದರಲ್ಲಿ ಆ್ಯಕ್ಚುಲಿ ಒಂದು ಒಳ್ಳೆಯದು ಅಂದರೆ ವಿಟಮಿನ್ B12 ಇರ್ತದೆ. ಮಕ್ಕಳಲ್ಲಿ ಒಳ್ಳೆಯದು ಕೊಡೋದ್ರಿಂದ ಅದರಲ್ಲಿ ಏನು ತಪ್ಪೇನಿಲ್ಲ. ಆದರೆ ಅತಿ ಹೆಚ್ಚಾಗಿ ಸೇವನೆ ಒಳ್ಳೆಯದಲ್ಲ. ಇದರಲ್ಲಿ ಮುಖ್ಯವಾಗಿ ಟ್ರೈಗ್ಲಿಸರೈಡ್ ಮತ್ತು ಕೊಲೆಸ್ಟ್ರಾಲ್ ಹೆಚ್ಚಾಗಿರೋದ್ರಿಂದ, ಈಗ ಪರ್ಟಿಕ್ಯುಲರ್ಲಿ ಜಿಮ್ ಹೋಗೋರು ಇರ್ತಾರಲ್ಲ, ತುಂಬ ಮೊಟ್ಟೆ ತಿನ್ನುವ ಒಂದು ಅಭ್ಯಾಸ ಅವರಿಗೆ, ಮಸಲ್ ಬಿಲ್ಡಿಂಗಲ್ಲಿ ಅವ್ರಿಗೆ ಅಡ್ವೈಸ್ ಮಾಡ್ತಾರೆ. ಅದು ತಪ್ಪು. ವೈಟ್ ಅದು ಏನಿರ್ತದಲ್ಲ ಅದು ಪ್ಯೂರ್ ಪ್ರೋಟೀನ್ ಅದು. ಸೊ ಅದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಬಟ್ ಎಲ್ಲೋ ಹೆಚ್ಚಾದ ಪ್ರಮಾಣದಲ್ಲಿ ಒಳಿತಲ್ಲ, ಅದನ್ನು ಕಡಿಮೆ ಮಾಡೋದು ಒಳ್ಳೆಯದು. ಸರ್, ಆಗಲೇ ನೀವು ಹೇಳ್ತಾ ಇದ್ರಿ ಈ ಸ್ಟ್ರೆಸ್ ಕೂಡ ತುಂಬ ಪರಿಣಾಮ ಬೀರುತ್ತೆ ಹೃದಯದ ಆರೋಗ್ಯದ ಮೇಲೆ ಅಂತ. ಇದು ನಿದ್ರಾಹೀನತೆ ಯಾವ ರೀತಿ ಪರಿಣಾಮ ಬೀರುತ್ತೆ ಸರ್? ಹೌದು, ಸ್ಟ್ರೆಸ್ ಎಷ್ಟು ಮುಖ್ಯವೋ ನಿದ್ರೆಯು ನಮ್ಮ ದೇಹಕ್ಕೆ ತುಂಬಾ ಮುಖ್ಯ. ಅಂದರೆ ಪ್ರತಿದಿನ ಒಂದು ಮನುಷ್ಯನಿಗೆ 6 ರಿಂದ 8 ಗಂಟೆ ಒಂದು ತುಂಬ ಒಳ್ಳೆಯ ನಿದ್ರೆ ಮುಖ್ಯ. ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಅಡಿಕ್ಷನ್ ಜಾಸ್ತಿನೇ ಆಗ್ತಾಯಿದೆ. ರೀಲೆಲ್ಲ ನೋಡ್ತಾ ತುಂಬ ಜನ ತಡರಾತ್ರಿ ಮಲಗೋ ಒಂದು ಕಾಮನ್ ಆಗಿ ನೋಡ್ತಾ ಇದ್ದೀವಿ. ಅಂದರೆ 12 ಗಂಟೆ 1 ಗಂಟೆಗಿಂತ ಮುಂಚೆ ಯಾರೂ ಮಲಗೋದೇ ಇಲ್ಲ. ಸೊ ಈ ಮಲಗದೇ ಇರೋದ್ರಿಂದ ನಮ್ಮ ಅಂಗಗಳು, ಹೃದಯವನ್ನು ಇನ್ಕ್ಲೂಡ್ ಮಾಡ್ಕೊಂಡ್ಬಿಟ್ಟು ಮೆದುಳು, ಲಿವರು, ಕಿಡ್ನಿ ಎಲ್ಲದಕ್ಕೂ ಒಂದು ಕಂಟಿನ್ಯೂಸ್ ಕೆಲಸ. ಅಂದರೆ ಅವಕ್ಕೆ ಯಾವುದೂ ವಿಶ್ರಾಂತಿನೇ ಸಿಗ್ತಾಯಿಲ್ಲ. ರಾತ್ರಿ ಒಂದು ನೇಚರ್ ರಾತ್ರಿ ಯಾಕೆ ಮಾಡಿದೆ ಅಂದರೆ ಒಂದು ನಮ್ಮ ಅಂಗಗಳಿಗೆ ಒಂದು ರೆಸ್ಟ್ ಕೊಡಬೇಕಂತಾನೆ. ಮತ್ತು ಅದು ನೆಕ್ಸ್ಟ್ ಡೇ ಬೆಳಗ್ಗೆ ಫ್ರೆಶ್ ಆಗಿ ಮತ್ತೆ ತಿರ್ಗಾ ಸಾಮಾನ್ಯ ರೂಪದಲ್ಲಿ ಕೆಲಸ ಮಾಡಬೇಕಂದ್ರೆ ಅದಕ್ಕೂ ಸಹ ರೆಸ್ಟ್ ಬೇಕು. ಅದೇ ರೀತಿ ಹೃದಯಕ್ಕೂ ಸಹ ರೆಸ್ಟ್ ಬೇಕೇ ಬೇಕು. ಅಂದರೆ ಒಂದು ಹೃದಯ ನಿರಂತರವಾಗಿ ಕೆಲಸ ಮಾಡ್ತಾಯಿದ್ರು ರಾತ್ರಿ ಅದು ಒಂದು ಕಡಿಮೆ ಮಟ್ಟದಲ್ಲಿ ಕೆಲಸ ಮಾಡಲು ಪ್ರಯತ್ನ ಮಾಡ್ತದೆ. ಸೊ ದ್ಯಾಟ್ ಅದು ಮತ್ತೆ ನೆಕ್ಸ್ಟ್ ಡೇ ರಿಕವರಿ ಆಗಿ ದಿನನಿತ್ಯದ ಕಾರ್ಯಕ್ಕೆ ಹೆಲ್ಪ್ ಮಾಡಬೇಕಂತ. ಬಟ್ ಈಗ ನಿದ್ದೆ ಇರದೇ ಇದ್ದಿದ್ದಕ್ಕೆ ಆ ಹೃದಯದ ಮೇಲೆ ಸ್ಟ್ರೆಸ್ ಹೆಚ್ಚಾಗಿ, ಸೊ ಅದು ಅಪರೋಕ್ಷವಾಗಿ, ಡೈರೆಕ್ಟ್ಲಿ ಅಲ್ಲ ಇಂಡೈರೆಕ್ಟ್ಲಿ ಅದು ಹೃದಯದ ಮೇಲೆ ಮತ್ತು ಇತ್ತೀಚಿನ ಹೃದಯಘಾತಕ್ಕೂ ಕಾರಣವಾಗಿದೆ. ಸರ್, ಆಗಲೇ ನೀವು ಜಿಮ್ ಮತ್ತು ಬೇರೆ ಬೇರೆ ಎಕ್ಸಸೈಸ್ ಬಗ್ಗೆನೂ ಮೆನ್ಷನ್ ಮಾಡಿದ್ರಿ. ನಾವು ನೋಡ್ತಾ ಇರ್ತೀವಿ ಜಿಮ್ಮಲ್ಲಿ ರಿಗ್ರೆಸ್ ಆಗಿ ಎಕ್ಸಸೈಸ್ ಮಾಡಿ ಅಲ್ಲೇ ಹೃದಯ ನೋವು ಅಥವಾ ಎದೆ ನೋವಿನಿಂದ ಅಸ್ವಸ್ಥರಾಗೋದನ್ನು ನೋಡಿದ್ದೀವಿ. ಈ ವ್ಯಾಯಾಮವನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಸರ್? ಹೌದು, ನಿಜ. ಆ್ಯಕ್ಚುಲಿ ಒಂದು ನಿಯಮಿತ ರೂಪದಲ್ಲಿ ನಮ್ಮ ದೇಹದ ವ್ಯಾಯಾಮ ತುಂಬ ಉತ್ತಮ.
ಅದು ಅತಿಯಾದಾಗ, ಅಂದರೆ ಇತ್ತೀಚೆಗೆ ತಾವು ನೋಡಿರ್ಬೋದು, ಜಿಮ್ ಜಾಯ್ನ್ ಆಗಿರೋ ಯುವಕರಲ್ಲಾಗಿರ್ಬೋದು, ಸೆಲೆಬ್ರಿಟೀಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಪರ್ಸನ್ ಆಗಿರ್ಬೋದು, ಅವರು ಅತಿ ಹೆಚ್ಚಾಗಿ ಒಂದು ವ್ಯಾಯಾಮ ಮಾಡೋದ್ರಿಂದ ಅವರ ಹೃದಯದಲ್ಲಿ ನಾನಾ ರೀತಿಯ ಬದಲಾವಣೆಗಳು ಬರ್ತವೆ. ಮುಖ್ಯವಾಗಿ ಇದರಲ್ಲಿ ಏನಾಗ್ತಿದೆ ಅಂತಂದರೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈದಲ್ಲಿ ಒಂದು ಡಿಸ್ಪ್ಯಾರಿಟಿ ಬರ್ತದೆ. ಅಂದರೆ ಏನು ರಕ್ತ ಬೇಕು ಮತ್ತು ಸರಬರಾಜಿನಲ್ಲಿ ವ್ಯತ್ಯಯ ಆದಾಗ, ಪರ್ಟಿಕ್ಯುಲರ್ಲಿ ಯಾರಿಗೆ ರಕ್ತನಾಳಗಳ ಅಡೆತಡೆ ಆದಾಗ, ಅವರ ಸರಬರಾಜು ಕಡಿಮೆ ಆದಾಗ ಇವರಿಗೆ ಹೃದಯಘಾತ ಬರ್ತದೆ. ಅದೇ ರೀತಿ ಹೆಚ್ಚು ವ್ಯಾಯಾಮ ಮಾಡಿದಾಗ ಆ ಅಡೆತಡೆಗಳಲ್ಲಿ ಬ್ಲಡ್ ಕ್ಲಾಟ್ ಆಗೋದು, ಅಥವಾ ಈ ಕೊಬ್ಬಿನ ಅಂಶದ ಬೊಜ್ಜುಗಳು ಬಸ್ಟ್ ಆಗಿ ಆ ರಕ್ತನಾಳ ಸಂಪೂರ್ಣವಾಗಿ ಕ್ಲೋಸ್ ಮಾಡೋದಾಗಲಿ, ಅಥವಾ ಹೃದಯದ ಬಡಿತದಲ್ಲಿ ಏರುಪೇರುಗಳಾಗ್ತವೆ. ಆ ಸಡನ್ ಏರುಪೇರು ಆದಾಗ ಹೃದಯಘಾತ ಅಥವಾ ಹೃದಯ ಸ್ಥಗಿತ ಆಗುತ್ತದೆ. ಆದ್ದರಿಂದ ಎಲ್ಲರೂ ಒಂದು ನಿಯಮಿತ, ಅಂದರೆ ವಾರಕ್ಕೆ 100ರಿಂದ 150 ನಿಮಿಷ, ಒಂದು ವಾರಕ್ಕೆ ಹೇಳೋದು, ದಿನಕ್ಕೆಲ್ಲ, ವಾರಕ್ಕೆ ಅಷ್ಟು ವ್ಯಾಯಾಮ ಮಾಡಿದರೆ ಸಾಕು. ಸಾಮಾನ್ಯವಾದ ನಡಿಗೆ ಅಂದರೆ ಬ್ರಿಸ್ಕ್ ವಾಕ್ ಅಷ್ಟು ಮಾಡಿದರೆ ಸಾಕು. ಅದರ ಒಟ್ಟಿಗೆ ಸೈಕ್ಲಿಂಗ್ ಆಗಿರ್ಬೋದು, ಸ್ಕಿಪ್ಪಿಂಗ್ ಆಗಿರ್ಬೋದು, ಇಂತಹ ಸಾಮಾನ್ಯ ರೂಪದ ಒಂದು ವ್ಯಾಯಾಮ ನಮ್ಮ ದೇಹಕ್ಕೆ ಆರೋಗ್ಯಕರ. ಇದಕ್ಕಿಂತ ಹೆಚ್ಚಾಗಿ ಏನಾದರೂ ಒಂದು ಬ್ರಿಸ್ಕ್, ಅಂದರೆ ತುಂಬ ವಿಗರಸ್ ಎಕ್ಸಸೈಸ್ ಮಾಡುವಂಥ ಅವಶ್ಯಕತೆ ಇದ್ದರೆ, ಅಂದರೆ ನೀವು 40 ವರ್ಷ ಅದಕ್ಕಿಂತ ಹೆಚ್ಚಾಗಿದ್ದರೆ, ನಿಮಗೆ ರಕ್ತದೊತ್ತಡ ಇದ್ದರೆ, ಮಧುಮೇಹ ಇದ್ದರೆ, ಹೆಚ್ಚಿನ ಕೊಲೆಸ್ಟ್ರಾಲ್ ಇದ್ದರೆ, ಸ್ಮೋಕಿಂಗ್ ಅಥವಾ ಬ್ಯಾಡ್ ಹ್ಯಾಬಿಟ್ಸ್ ಇದ್ದರೆ, ಮುಂಚೆಯಿಂದಲೇ ನಿಮಗೆ ಯಾವುದಾದ್ರೂ ಹೃದಯದ ಕಾಯಿಲೆಗಳು ಇದ್ದರೆ, ತಾವು ಪರೀಕ್ಷೆ ಮಾಡಿಸಿಕೊಂಡು ಹತ್ತಿರದ ಒಂದು ಹೃದಯ ತಜ್ಞರ ತಾವು ಈ ರೀತಿಯಾದಂಥ ಎಕ್ಸಸೈಸ್ ಮಾಡಲು ಫಿಟ್ ಇದ್ದೀರಾ ಅಥವಾ ಇಲ್ಲ ಅಂತ ಕನ್ಫರ್ಮ್ ಮಾಡೋದು ಒಳಿತು. ಸರ್, ಈಗ ಫ್ಯಾಮಿಲಿ ಹಿಸ್ಟ್ರಿ ಬಗ್ಗೆ ಮಾತಾಡೋದಾದರೆ, ಈಗ ತಂದೆಯವರಿಗೆ ಅಥವಾ ತಾಯಿಯವರಿಗೆ ಸಮಸ್ಯೆ ಇದ್ದರೆ ಮಕ್ಕಳಿಗೆ ಅದು ಖಂಡಿತವಾಗಿ ಬರುತ್ತಾ, ಅಥವಾ ಅವರು ಹೇಗೆ ಪ್ರಿವೆನ್ಷನ್ ಮಾಡ್ಕೋಬೇಕು ಸರ್? ಖಂಡಿತವಾಗಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಅವರಲ್ಲಿ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಅಂದರೆ ಅವ್ರ ತಂದೆ ತಾಯಿಯಲ್ಲಿ ಹೃದಯ ಸ್ಥಗಿತವಾಗಿದ್ದರೂ ಆ ಫ್ಯಾಮಿಲಿಯಲ್ಲಿ ಅವ್ರ ಮಕ್ಕಳಲ್ಲೂ ಸಹ ಕಾಣುವ ಒಂದು ಚಾನ್ಸ್ ಇದ್ದೇ ಇರುತ್ತದೆ. ಹಾಗಂತ ಹೇಳ್ಬಿಟ್ಟು ಅವ್ರಿಗೆ ಬರುತ್ತಂತ ಏನಿಲ್ಲ. ಒಂದು ಒಳ್ಳೆಯ ಜೀವನ ಶೈಲಿ ಮಾಡಿ ರೆಗ್ಯುಲರ್ ಆಗಿ ಒಂದು ಹೃದಯ ತಜ್ಞರ ತಪಾಸಣೆಯನ್ನು ಮಾಡಿಕೊಂಡು ಏನಾದರೂ ಕಾಯಿಲೆಗಳು ಇದ್ದರೆ ಅದಕ್ಕೆ ಒಂದು ಹತೋಟಿಯಲ್ಲಿ ಇಟ್ಟುಕೊಂಡರೆ ಅವರು ಸಹ ಸಾಮಾನ್ಯ ಜನರಂತೆ ಜೀವನ ಮಾಡಬಹುದು. ಸರ್, ನಿಯಮಿತ ಆರೋಗ್ಯ ತಪಾಸಣೆ ಬಗ್ಗೆ ಹೇಳ್ತಾ ಇದ್ರಿ. ಈಗ ನಮ್ಮ ಜನರು ಹೇಗಂದರೆ, ಸಣ್ಣ ಪುಟ್ಟ ಲಕ್ಷಣಗಳು ಕಂಡು ಬರೋವರೆಗೂ ಆಸ್ಪತ್ರೆ ಕಡೆ ಹೋಗಲ್ಲ. ನಿಜ. ಸಣ್ಣ ಪುಟ್ಟ ಕಂಡು ಬಂದರೂ ಹೋಗಲಾರದೆ ಇರುವಂಥವ್ರು ಇದ್ದಾರೆ. ಹೌದು. ಹೀಗಾಗಿ ಯಾವಾಗ ಅವರು ತಪಾಸಣೆಗೆ ಬರಬೇಕು ಸರ್? ಆರೋಗ್ಯವಾಗಿದ್ದಾಗ ಬರಬೇಕಾ, ಅಥವಾ ಸ್ವಲ್ಪ ಮಟ್ಟಿನ ಎದೆನೋವು ಅಥವಾ ಏನಾದರೂ ಸಂಕಟ ಆಗ್ತಿದ್ರೆ ಬರಬೇಕಾ, ಹೇಗೆ ಸರ್? ಮುಖ್ಯವಾಗಿ ನಾವು ಹೇಳೋ ಪ್ರಕಾರ 40 ವರ್ಷ ಅದಕ್ಕಿಂತ ಹೆಚ್ಚಾದವರು ಅವ್ರ ಹತ್ರ ಲಕ್ಷಣಗಳು ಇದ್ದಾವೆ ಅಥವಾ ಇಲ್ಲ, ಅವರು ಪ್ರತಿ ವರ್ಷ ಒಂದು ಹೃದಯದ ತಪಾಸಣೆ ಮಾಡಿಕೊಳ್ಳುವುದು ಒಳಿತು. ಅದರಲ್ಲಿ ಮುಖ್ಯವಾಗಿ ಯಾರಿಗಾದರೂ ಎದೆನೋವು ಬರ್ತಾ ಇದ್ದರೆ, ಯಾರಿಗಾದರೂ ರಕ್ತದೊತ್ತಡ ಇದ್ದರೆ, ಮಧುಮೇಹ ಅಥವಾ ಡಯಾಬಿಟೀಸ್ ಇದ್ದರೆ, ಕೊಲೆಸ್ಟ್ರಾಲ್ ಹೆಚ್ಚಾಗಿದ್ದರೆ, ಫ್ಯಾಮಿಲಿಯಲ್ಲಿ ಹಿಸ್ಟ್ರಿ ಇದ್ದರೆ, ಮತ್ತು ಯಾವುದಾದ್ರೂ ದುರಭ್ಯಾಸಗಳು ಇದ್ದಾಗ ತಾವು ಅಟ್ಲೀಸ್ಟ್ 1 ವರ್ಷಕ್ಕೆ 1 ಸಲ ಹೃದಯ ತಜ್ಞರ ತಪಾಸಣೆ ಮಾಡಿಕೊಂಡು ಹೃದಯದ ಕಾಯಿಲೆ ಇಲ್ಲ ಅಂತ ಕನ್ಫರ್ಮ್ ಮಾಡೋದು ತುಂಬಾ ಒಳಿತು. ಸರ್, ಈಗ ಸರ್ಜರಿ ಮಾಡಿಸ್ಕೊಂಡವರು, ಸ್ಟೆಂಟ್ ಅಳವಡಿಸ್ಕೊಂಡವರು, ಇವರು ನಂತರದಲ್ಲಿ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋಬೇಕಾಗುತ್ತೆ ಸರ್? ಇದು ತುಂಬ ಮುಖ್ಯವಾದ ಪ್ರಶ್ನೆ ಅಂತಲೇ ಹೇಳ್ತೀನಿ. ಯಾಕಂದರೆ ತುಂಬ ಜನ ಸ್ಟೆಂಟ್ ಆದ ತಕ್ಷಣ, ಆಪ್ರೇಷನ್ ಆದ ತಕ್ಷಣ ತಮಗೆ ಯಾವುದೇ ರೀತಿಯ ಮಾತ್ರೆಗಳ ಅವಶ್ಯಕತೆ ಇಲ್ಲ ಅನ್ನೋದೇ ಒಂದು ಭಾವನೆ. ಅದು ತುಂಬಾ ತಪ್ಪು. ಅಂದರೆ ನಾವು ಸ್ಟೆಂಟ್ ಹಾಕೋಕ್ಕಿಂತ ಮುಂಚೆ ಅಥವಾ ಆಪ್ರೇಷನ್ ಮಾಡೋ ಮುಂಚೆ ಯಾವ ಮಾತ್ರೆ ತೊಗೊಳ್ತಾ ಇದ್ರು ತಾವೆಲ್ಲರೂ ಅದು ಕಂಟಿನ್ಯೂ ಮಾಡಲೇಬೇಕು. ಯಾವುದೇ ರೀತಿಯಿಂದ ಸಡನ್ನಾಗಿ, ಅಂದರೆ ವೈದ್ಯರ ಒಂದು ಸಲಹೆ ಇಲ್ಲದೆ ನಿಲ್ಲಿಸಲೇಬಾರದು. ಮುಖ್ಯವಾಗಿ ಸ್ಟೆಂಟಲ್ಲಿ ಬ್ಲಡ್ ಥಿನ್ನರ್ಸ್ ಅಂತ ಕೊಡ್ತೀವಿ ನಾವು. ಆ ಬ್ಲಡ್ ಥಿನ್ನರ್ಸು ಭಾಳ, ಅಂದರೆ 1 ಅಥವಾ 2 ದಿವಸ ತಾವು ಬ್ಲಡ್ ಥಿನ್ನರ್ಸ್ ಮರ್ತು ಹೋದರೆ ಆ ಸ್ಟೆಂಟ್ ಬ್ಲಾಕ್ ಆಗುತ್ತೆ. ಬ್ಲಾಕ್ ಆದರೆ ಮತ್ತೆ ತಮಗೆ ಹೃದಯಘಾತ ಬರೋ ಚಾನ್ಸ್ ಹೆಚ್ಚಾಗುತ್ತದೆ. ಆದ್ದರಿಂದ ಈ ಬ್ಲಡ್ ಥಿನ್ನರ್ಸ್ ಅಥವಾ ರಕ್ತದೊತ್ತಡ ಹತೋಟಿಯಲ್ಲಿರೋ ಮಾತ್ರೆಗಳು, ಮಧುಮೇಹದ ಮಾತ್ರೆಗಳು, ಕೊಲೆಸ್ಟ್ರಾಲ್ ಕಡಿಮೆ ಮಾಡುವಂಥ ಮಾತ್ರೆಗಳು ತಾವು ಜೀವನ ಪರ್ಯಂತ ಕಂಟಿನ್ಯೂ ಮಾಡಬೇಕು. ಅದೇ ರೀತಿ ಬೈಪಾಸ್ ಆಪ್ರೇಷನ್ ಆದವರು ಸಹ ಇವೆಲ್ಲ ಮಾತ್ರೆ ನಾವು ಕೊಡ್ತೇವೆ. ಅವೆಲ್ಲನೂ ಅವರಿಗೆ ಆರೋಗ್ಯಕರ ಇಡಲು ಸಹಾಯ ಮಾಡ್ತವೆ. ಆದ್ದರಿಂದ ಒಂದು ವೈದ್ಯರ ಸಲಹೆ ಇಲ್ಲದೆ ದಯಮಾಡಿ ತಾವೆಲ್ಲರೂ ಈ ಮಾತ್ರೆಗಳನ್ನು ನಿಲ್ಲಿಸಬಾರದು. ಸರ್, ಇನ್ನೊಂದು ಪ್ರಮುಖವಾದ ವಿಷಯ, ಈಗ ಯಾವುದೇ ಸಾರ್ವಜನಿಕ ಸ್ಥಳದಲ್ಲಿ ಎದೆನೋವು ಬಂದು ಕುಸಿದ್ರೆ ಸುತ್ತಮುತ್ತ ಇರೋರಿಗೆ ಏನು ಮಾಡಬೇಕಂತ ಗೊತ್ತಾಗಲ್ಲ. ಈಗ ಬ್ರೀಫಾಗಿ ಫಸ್ಟ್ ಏಡ್ ಬಗ್ಗೆ ಹೇಳಿ ಸರ್, ಯಾವ ರೀತಿ ಅಲ್ಲಿ ತುಂಬ ಜನಕ್ಕೆ ಇದ್ರ ಬಗ್ಗೆ ಐಡಿಯಾ ಇರಲ್ಲ. ಆ್ಯಕ್ಚುಲಿ ತುಂಬ ಜನ ಹೃದಯಘಾತ ಆದಾಗ ಅಥವಾ ಹೃದಯ ಸ್ಥಗಿತ ಆದಾಗ ಏನು ಮನುಷ್ಯನ ಕುಸಿದು ಬೀಳ್ತಾನೆ, ಅದಕ್ಕೆ ನಾವು ತಕ್ಷಣ CPR ಅಂತ ಹೇಳ್ತೀವಿ, ಕಾರ್ಡಿಯೋ ಪಲ್ಮನರಿ ರಿಸಾಸಿಟೇಷನ್ ಅಂತ ಹೇಳೋದು ಇಂಗ್ಲೀಷಲ್ಲಿ. ಅಂದರೆ ಅದರಲ್ಲಿ ಏನಿಲ್ಲ, ಒಂದು ಎದೆ ಅದುಮುವ ಒಂದು ಕ್ರಿಯೆ ಇದು. ಆ್ಯಕ್ಚುಲಿ
ಆ್ಯಕ್ಚುಲಿ ಸ್ಕೂಲಲ್ಲಿ ಎಲ್ಲರಿಗೂ ಒಂದು ಟ್ರೈನಿಂಗ್ ಕೊಡಬೇಕಿದು. ನಮ್ಮ ದೇಶದಲ್ಲಿ ತುಂಬಾ ಕಡಿಮೆ ಅಂತಲೇ ಹೇಳ್ತೀವಿ. ಸೊ ಈ ಎದೆ ಅದುಮುವುದು ಅಥವಾ ಇಮಿಡಿಯೇಟ್ಲಿ ಈ ಥರ ಏನಾದರೂ ತಾವು ಆಂಬುಲೆನ್ಸ್ಗೆ ಕರೆ ಮಾಡಬೇಕು. ನಿಂತು ನೋಡುವ ಬದಲು ಆಂಬುಲೆನ್ಸ್ಗೆ ಕರೆ ಮಾಡಿ ಅವನನ್ನು ಆದಷ್ಟು ಬೇಗ ಹತ್ತಿರದ ಒಂದು ಹೃದಯದ ಆಸ್ಪತ್ರೆಗೆ ತಲುಪಿಸುವ ಪ್ರಯತ್ನ ಮಾಡಬೇಕು. ಇನ್ನು ಕೆಲವು ಮಾಲ್ಗಳಲ್ಲಿ ಇತ್ತೀಚೆಗೆ AED ಅಂತ ಅಂದ್ಬಿಟ್ಟು ಆಟೋಮೆಟಿಕ್ ಡಿಫಿಬ್ರಿಲೇಟರ್ ಮಷಿನ್ಸ್ ಅಂತ ಬರ್ತದೆ. ಅಂದರೆ ನೀವು ಅಲ್ಲಲ್ಲಿ ನೇತು ಹಾಕಿರ್ತಾರೆ, ಅದು AED ಅಂತ ಬರ್ದಿರ್ತೀವಿ. ಅದನ್ನು ಉಪಯೋಗಿಸುವುದು ಹೇಗೆ ಅಂತ ತಾವು ಕಲ್ತ್ಕೊಳ್ಬೇಕು. ಯಾಕಂದರೆ ಅದು ಆ ಶಾಕ್ ಕೊಡೋದ್ರಿಂದ ತುಂಬ ಜನರಿಗೆ ಮತ್ತೆ ಹೃದಯದ ಬಡಿತ ವಾಪಸ್ ಬರುತ್ತದೆ. ಬಟ್ ತುಂಬ ನಮ್ಮ ಇಂಡಿಯನ್ ಜನಕ್ಕೆ ಅದನ್ನು ಹೇಗೆ ಉಪಯೋಗಿಸೋದು ಅಂತಲೇ ಗೊತ್ತಿಲ್ಲ. ಆದರೆ ಇದು ಕಂಪಲ್ಸರಿ ಇದೆ. ಅಂದರೆ ಎಲ್ಲ ಮಾಲಲ್ಲೂ ಇತ್ತೀಚೆಗೆ AED ಇಡ್ತಾರೆ. ಅದನ್ನು ಉಪಯೋಗ ತೆಗೆದುಕೊಳ್ಳೋದ್ರಿಂದ ತುಂಬ ಜನರ ಜೀವನ ನಾವು ಉಳಿಸಬಹುದು. 3 ನಿಮಿಷ ಅಂದರೆ ಒಂದು ಮನುಷ್ಯನ ಹೃದಯ ಸ್ಥಗಿತ ಆದಾಗ ಆ 3 ನಿಮಿಷದಲ್ಲಿ ಮತ್ತೆ ರಿವೈವ್ ಮಾಡದೇ ಇದ್ದರೆ ಅವನ ಬ್ರೈನ್ ಸಂಪೂರ್ಣವಾಗಿ ಸಾವನ್ನಪ್ಪಿ ಅವನು ಕಂಪ್ಲೀಟಾಗಿ ಸಾವನ್ನಪ್ಪೋದು ಚಾನ್ಸ್ ಜಾಸ್ತಿ ಇರ್ತದೆ. ಸರ್, ಈಗ ವೈದ್ಯಕೀಯ ವಿಜ್ಞಾನ ತುಂಬ ಮುಂದುವರೆದಿದೆ ಅಂತ ನಾವು ಓದ್ತೀವಿ, ಕೇಳಿದ್ದೀವಿ. ಈಗ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಥರ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಅಂತ ಏನಾದರೂ ಬೆಳವಣಿಗೆಗಳಾಗ್ತಾ ಇದೆ ಸರ್? ತುಂಬಾ ಇದೆ. ರೆಗ್ಯುಲರ್ ಆಗಿ ಈಗ ಪ್ರಪಂಚದಲ್ಲಿ ಅಷ್ಟೇ ಅಲ್ಲ, ಈವನ್ ಇಂಡಿಯಾದಲ್ಲೂ ಸಹ ಮೆನಿ ಆಫ್ ದ ಬಿಗ್ಗರ್ ಸೆಂಟರ್ಸಲ್ಲಿ ನಾವು ಈ ಹೃದಯದ ಕಸಿ ಅಥವಾ ಲಂಗ್ಸ್ ಕಸಿಯನ್ನು ಸಾಮಾನ್ಯ ರೂಪದಲ್ಲೇ ಮಾಡ್ತಾ ಇದ್ದೀವಿ. ಹೇಗೆ ಕಿಡ್ನಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಸಾಮಾನ್ಯ ರೂಪದಲ್ಲಿ ತಾವು ಕೇಳ್ತಾ ಇರ್ತೀರೋ, ಹೃದಯದ ಟ್ರಾನ್ಸ್ಪ್ಲಾಂಟೇಷನ್ ಆಗ್ಬೋದು, ಈವನ್ ಲಂಗ್ ಟ್ರಾನ್ಸ್ಪ್ಲಾಂಟ್ ಸಹ ನಾವು ಮಾಡ್ತೀವಿ. ಸೊ ಅದರಲ್ಲಿ ಒಂದು ವಿಶೇಷತೆ ಏನಿಲ್ಲ. ಸಾಮಾನ್ಯ ರೂಪದಲ್ಲಿ ಹೇಗೆ ನಾವು ಹೃದಯದ ಆಪರೇಷನ್ ಮಾಡ್ತಾ ಇದ್ದೀವಿ ಹಾಗೇನೆ ನಾವು ಟ್ರಾನ್ಸ್ಪ್ಲಾಂಟ್ ಮಾಡೋದ್ರಲ್ಲಿ ಟ್ರೈನಿಂಗ್ ಆಗಿರುತ್ತೆ ನಮಗೆ. ಈಗ ತಾವು ತುಂಬ ವರ್ಷಗಳಿಂದ ಈಗ ನಮ್ಮ ಕಲಬುರಗಿ ಜಯದೇವದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸರ್. ಸಂಕ್ಷಿಪ್ತವಾಗಿ ಇಲ್ಲಿ ಸಿಗುವಂಥ ಫೆಸಿಲಿಟಿ ಬಗ್ಗೆ ಜನರಿಗೆ ಹೇಳೋದಾದರೆ? ಕಲಬುರಗಿ ವಿಭಾಗದ ಜಯದೇವ ಹೃದ್ರೋಗ ಆಸ್ಪತ್ರೆ ಇದು 400 ಬೆಡ್ ಇರುವಂಥ ಒಂದು ಆಸ್ಪತ್ರೆ. ಇಲ್ಲಿ ವ್ಯವಸ್ಥಿತ ರೂಪದಲ್ಲಿ ಎಲ್ಲ ಕಾಯಿಲೆಗಳು ಅಂದರೆ ಹೃದಯದ ಸಂಬಂಧಿಸಿದ ಅಥವಾ ರಕ್ತನಾಳದ ಸಂಬಂಧಿಸಿದ ಕಾಯಿಲೆಗಳಿಗೆ ವಿವಿಧ ರೂಪದ ಚಿಕಿತ್ಸೆಗಳ ಸೌಲಭ್ಯ ಇದೆ. ಅಂದರೆ ಮೋಸ್ಟ್ ಅಡ್ವಾನ್ಸ್ಡ್ ಈ ನೀವು ಬ್ಯಾಂಗ್ಳೂರು ಹೈದರಾಬಾದಲ್ಲಿ ಸಿಗುವಂಥ ಯಾವುದೇ ಒಂದು ಇನ್ಫ್ರಾಸ್ಟ್ರಕ್ಚರ್ ಯೋಚನೆ ಮಾಡಿದರೂ ಈ ಇನ್ಫ್ರಾಸ್ಟ್ರಕ್ಚರ್ ನಮ್ಮ ಗುಲ್ಬರ್ಗಾ ವಿಭಾಗದ ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ದೊರೆಯುತ್ತದೆ. ಇದು 24 ಗಂಟೆ 7 ದಿವಸ ಇದು ಕೆಲಸ ಮಾಡುತ್ತದೆ. ಅಂದರೆ ಒಂದು ವೆಲ್ ಟ್ರೈನ್ಡ್ ವೆಲ್ ಕ್ವಾಲಿಫೈಡ್ ಡಾಕ್ಟರ್ಸ್ ಇದ್ದೀವಿ, ಅರೌಂಡ್ 25 ಅದಕ್ಕಿಂತ ಹೆಚ್ಚಾದಂಥ ಒಂದು ಹೃದಯ ತಜ್ಞರು ಇರುವಂಥ ಒಂದು ಜಾಗ. ಇದರಲ್ಲಿ ಹೃದಯಘಾತಕ್ಕೆ ಮತ್ತು ಸ್ಟೆಂಟಿಂಗ್, ಎಂಜಿಯೋಪ್ಲಾಸ್ಟಿ ಆಗಿರ್ಬೋದು ಅಥವಾ ಹೃದಯಕ್ಕೆ ಬೇಕಾಗಿರುವ ಯಾವುದೇ ಒಂದು ಶಸ್ತ್ರಚಿಕಿತ್ಸೆವು ಅಂದರೆ ದೊಡ್ಡವರಲ್ಲಾಗಿರ್ಬೋದು ಮಕ್ಕಳಲ್ಲಾಗಿರ್ಬೋದು ನಾವು ಮಾಡುವಂಥ ಇಲ್ಲಿ ವ್ಯವಸ್ಥೆ ಇದೆ. ಯಾವುದೇ ರೀತಿಯಿಂದ ತಾವು ಬೇರೆ ಊರಿಗೆ ಹೋಗುವ ಅವಶ್ಯಕತೆಯೇ ಇಲ್ಲ. ಅಂದರೆ ಅಷ್ಟು ಒಂದು ಒಳ್ಳೆಯ ಸೌಲಭ್ಯ ಇರುವಂಥ ಆಸ್ಪತ್ರೆ ಅಂದರೆ ಜಯದೇವ ಹೃದ್ರೋಗ ಆಸ್ಪತ್ರೆ. ಸರ್, ಕಾರ್ಯಕ್ರಮದ ಕೊನೆಗೆ ಉತ್ತಮವಾದ ಹೃದಯದ ಆರೋಗ್ಯ ಕಾಪಾಡ್ಕೋಬೇಕಂದ್ರೆ ಸಂಕ್ಷಿಪ್ತವಾಗಿ ಜನರಿಗೆ ಏನು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ದಯಮಾಡಿ ಎಲ್ಲರೂ ಒಂದು ಒತ್ತಡ ರಹಿತ ಜೀವನವನ್ನು ಮಾಡಲು ಪ್ರಯತ್ನ ಮಾಡಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚಿ, ಅದಕ್ಕಿಂತ ಹೆಚ್ಚು ಆಸೆ ಪಡೋದ್ರಿಂದ ಒತ್ತಡ ಹೆಚ್ಚಾಗುತ್ತದೆ. ಆದ್ದರಿಂದ ತಾವು ಕೆಟ್ಟ ಅಭ್ಯಾಸಗಳು ಧೂಮಪಾನ ಆಗ್ಬೋದು, ತಂಬಾಕು ಸೇವನೆ ಅಥವಾ ಮದ್ಯಪಾನ ಮಾಡೋದ್ರಿಂದಲೂ ಸಹ ಹೃದಯದ ಕಾಯಿಲೆ ಬರುತ್ತದೆ. ಅದರಿಂದ ತಾವು ದೂರ ಇರುವುದೇ ಅತಿ ಉತ್ತಮ ಅಂತ ಹೇಳ್ತೀನಿ. ಸಮತೋಲಿತ ಆಹಾರ ಸೇವನೆ ಆಗ್ಬೋದು, ನಿಯಮಿತ ರೂಪದಲ್ಲಿ ಮಿತಿಯಾದ ವ್ಯಾಯಾಮ ಮಾಡುವುದು ಅಥವಾ ರಕ್ತದೊತ್ತಡ, ಮಧುಮೇಹ, ಕೊಲೆಸ್ಟ್ರಾಲ್ ಇದ್ದರೆ ಅದನ್ನು ಒಳ್ಳೆಯ ನಿಯಂತ್ರಣದಲ್ಲಿ ಇಟ್ಟುಕೊಂಡು ತಾವು ಹೃದಯದ ಯಾವುದಾದ್ರೂ ಔಷಧ ತೆಗೆದುಕೊಳ್ತಾ ಇದ್ದರೆ ಅಂದರೆ ವೈದ್ಯರ ಸಲಹೆ ಇಲ್ಲದೆ ಆ ಔಷಧಗಳು ನಿಲ್ಲಿಸದೇ ಇರುವುದರಿಂದ ತಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಂಡು ಬರೋದರಿಂದ ತಾವು ಜೀವನ ಪರ್ಯಂತ ಆರೋಗ್ಯಕರ ಜೀವನ ನಡೆಸಬಹುದು. ಕೇಳುಗರೆ, ಇದಾಗಿತ್ತು ಇವತ್ತಿನ ಆರೋಗ್ಯವಾಣಿ. ಹೃದಯದ ಆರೋಗ್ಯದ ಕುರಿತು ಸಮಗ್ರವಾದ ಮಾಹಿತಿಯನ್ನು ನಿಮಗೆ ನೀಡಿದವರು ಕಲಬುರಗಿಯ ಜನಪ್ರಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಅರುಣ್ ಕುಮಾರ್ ಹರಿದಾಸ್ ಅವರು. ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್.